ಹಾಯ್ ಹಲೋ ನಮಸ್ಕಾರ ಡಿಯರ್ ಫ್ರೆಂಡ್ಸ್. ನಾವು ಫಸ್ಟ್ ಡೇ ಬಾಲಿನಲ್ಲಿ ಯಾವ್ಯಾವ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ತೋರಿಸಿದ್ವಿ. ಸೆಕೆಂಡ್ ಡೇ ನಾವು ಸ್ಟಾರ್ಟ್ ಆಗಿದ್ದ ತಕ್ಷಣವೇ ನಾವು ATV ರೈಡ್ಗೆ ಹೋಗಿದ್ವಿ. ಆ ATV ರೈಡ್ ತುಂಬ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು, ಇದೇ ನಮ್ಮ ಫಸ್ಟ್ ಫೋಟೋ. ಅದಾದಮೇಲೆ ATV ರೈಡಲ್ಲಿ ಏನಾಗುತ್ತೆ ಅಂದರೆ, ಒಂದು ಪ್ಲೇಸಿಂದ ಅವರು ಮತ್ತೊಂದು ಪ್ಲೇಸು ಅವ್ರದ್ದೇ ರೆಡಿಯಾದ ಟ್ರ್ಯಾಕ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅದೇ ವಿಡಿಯೋ ಇದು. ಅವರು ಟ್ರ್ಯಾಕ್ ಹತ್ರ ನಮಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿಬ್ರು 2 ಪರ್ಸನ್ಸ್ ಇದ್ದಾರಲ್ಲ, ಇವರು ನಮಗೆ ಏನಾದರೂ ಪ್ರಾಬ್ಲಮ್ ಅಂದರೆ ನಮಗೆ ಬೈಕ್ನ ರೈಡ್ ಮಾಡೋಕ್ಕಾಗ್ದಿಲ್ಲದೆ ಇದ್ದಾಗ ಅವ್ರು ನಮಗೆ ಸಪೋರ್ಟ್ ಮಾಡಿ ಆ ಬೈಕ್ನ ರೈಡ್ ಮಾಡೋಕ್ಕಾಗೋಗ್ಬಿಡ್ತಾರೆ. ಸೊ ಏನು ಹೇಳ್ತೀನಿ ಅಂದರೆ, ಇದು ತುಂಬ ಡಿಫಿಕಲ್ಟ್ ಆಗಿರುತ್ತೆ ಈ ಬೈಕ್ ಡ್ರೈವ್ ಮಾಡೋದು. ಬಿಕಾಸ್ ತುಂಬ ಹರ್ಡಲ್ ಫೇಸ್ ಮಾಡ್ತೀವಿ. ಮತ್ತು ಏನಾಗುತ್ತೆ ಅಂದರೆ, ಅದನ್ನು ಟರ್ನ್ ಮಾಡೋದಾಗಲಿ, ಅದನ್ನು ಕರೆಕ್ಟಾಗಿ ಡ್ರೈವ್ ಮಾಡಿಕೊಂಡು ಹೋಗೋದಾಗಲಿ, ಬಿಕಾಸ್ ಆಫ್ ಆ ಸ್ಮಾಲ್ ರೋಡಲ್ಲಿ ಮತ್ತು ಅವ್ರು ಕೊಟ್ಟಿರೋ ಟ್ರ್ಯಾಕ್ಸು ತುಂಬ ಡಿಫಿಕಲ್ಟಾಗಿತ್ತು. ಸೊ ನೋಡ್ತಾ ಇದ್ದೀರಾ ಏನಾಗ್ತಿದೆ ಅಂದರೆ, ಇಲ್ಲಿ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸು ಅವ್ರು ಟ್ರ್ಯಾಕ್ ಹತ್ರ ಹೋಗ್ಬೇಕಾದ್ರೆ ನಮ್ಗೆ ಅಕ್ಕಪಕ್ಕ ಇರೋ ದೇವಸ್ಥಾನಗಳು ನಾವು ನೋಡ್ತಿರ್ಬೋದು. ಇಲ್ಲಿ ನಾನು ಡ್ರೈವ್ ಮಾಡ್ತಿದ್ದೆ, ನನ್ನ ವೈಫು ಬ್ಯಾಕ್ಗ್ರೌಂಡಲ್ಲಿ ವಿಡಿಯೋ ಮಾಡ್ತಿದ್ಲು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಥರನೇ ಅದರ್ ಕಪಲ್ಸ್ ಬಂದಿರ್ತಾರೆ. ಅವ್ರ ಜೊತೆ ಒಟ್ಟಿಗೆ ಒಂದು 10-15 ಮೆಂಬರ್ಸ್ನ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅಲ್ಲಿ ಅವರೇ ವಿಡಿಯೋನೂ ಮಾಡಿಕೊಡ್ತಾರೆ ನಮಗೆ. ಆಮೇಲೆ ಫೋಟೋಸು ತೆಗೆದುಕೊಡ್ತಾರೆ. ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಿದ್ವಿ. ATV ರೈಡು ನಮ್ಮ ಪ್ಯಾಕೇಜಲ್ಲೇ ಇನ್ವಾಲ್ವ್ ಆಗಿತ್ತು. ಸೊ ನಾವೇನು ಪೇ ಮಾಡಲಿಲ್ಲ. ವಿತ್ ಲಂಚ್ ಇತ್ತು ನಮಗೆ. ಬಟ್ ಬಿಕಾಸ್ ಇಟ್ ವಿಲ್ ಟೇಕ್ 1 hour ಟೈಮ್. ಸೊ ಅದರಿಂದ ಏನಾಗುತ್ತೆ, ನಮಗೆ ಲಂಚ್ ಕೂಡ ಇನ್ಕ್ಲೂಡ್ ಆಗಿತ್ತು. ಬಟ್ ಫೋಟೋಸು ಮತ್ತು ವೀಡಿಯೋಸ್ ಮಾತ್ರ ತುಂಬ ಚೆನ್ನಾಗಿ ಬಂತು. ಅವರು ತುಂಬ ಚೆನ್ನಾಗಿ ತೆಕ್ಕೊಟ್ಟಿರು. ಅದನ್ನು ಫಸ್ಟ್ ಅವರು ನಮಗೆ ತೋರಿಸ್ತಾರೆ. ಅದಾದಮೇಲೆ ಅವರು ನಮಗೆ ಕೇಳ್ತಾರೆ, ನಿಮಗೆ ಫೋಟೋಸು ವೀಡಿಯೋಸ್ ಬೇಕಾ ಅಂತ. ನೀವು ನೋಡ್ತಾ ಇರ್ಬೋದು, ನಾವು ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಟ್ರ್ಯಾಕ್ ಇದೆ, ಎಷ್ಟು ಕಂಜೆಸ್ಟ್ ಆಗಿದೆ ಟ್ರ್ಯಾಕು. ಆ ಟ್ರ್ಯಾಕಲ್ಲಿ ನಾವು ಈ 4 ವೀಲ್ ಬೈಕ್ನ ರೈಡ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ತುಂಬ ಕಷ್ಟ ಆಯಿತು. ಬಟ್ ಒಳ್ಳೆ ಮಜಾ ಇತ್ತು, ಸಖತ್ತಾಗಿತ್ತು. ನಿಜ ಹೇಳಬೇಕು ಅಂದರೆ, ಇಲ್ಲಿ ನೋಡ್ತಾ ಇರ್ಬೋದು, ಫಾರ್ಮ್ ಮಧ್ಯೆ ಕರ್ಕೊಂಡು ಹೋಗ್ತಾರೆ. ಅವ್ರದ್ದೇ ಒಂದು ಟ್ರ್ಯಾಕ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಮ್ಗೆ ಹೆಂಗೆ ಅನ್ನಿಸ್ತು ಅಂದರೆ, ತುಂಬ ಅದ್ಭುತವಾಗಿತ್ತು. ಆಮೇಲೆ ಅದಾದಮೇಲೆ ಈ ಗುಹೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಈ ಗುಹೆ ಇದೆಯಲ್ಲ, ಈ ಗುಹೆ ಒಳಗಡೆ ಹೋಗಿ ಯಾವ ಥರ ಬರುತ್ತೆ ಈ ವಿಡಿಯೋ ಔಟ್ಪುಟ್ಟು ಅಂತ ಹೇಳ್ಬಿಟ್ಟು ನೀವು ಬರ್ತಾ ನೋಡ್ಬೋದು. ಅವ್ರದ್ದು ಒಂದು ವಿಡಿಯೋ, ಅವ್ರ ಹತ್ರ ನಾವು ವಿಡಿಯೋ ತೊಗೊಂಡಿದ್ವಲ್ಲ, ಆ ವಿಡಿಯೋದಲ್ಲಿ ಕ್ಲೀನಾಗಿ ಔಟ್ಸೈಡ್ ಬಂದಿದ್ದು ನಿಮಗೆ ವಿಡಿಯೋ ಕಾಣಿಸುತ್ತೆ. ನಾವು ಇಲ್ಲಿ ಇನ್ಸೈಡಿಂದ ಹೋಗ್ತಿರೋದು ಮಾತ್ರ ವಿಡಿಯೋ ಇದೆ ಇಲ್ಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈಗ ಒಬ್ಬೊಬ್ಬರೇ ಬರ್ತಿರ್ತೀವಿ ನಾವು ಇಲ್ಲಿ ಬರ್ತಾ ನಾವು ಇಲ್ಲಿ ಬರ್ತೀವಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಅವರು ವಿಡಿಯೋ ಮಾಡಿ ಕೊಟ್ಟಿದ್ದಾರೆ ಅಂದರೆ. ಇಲ್ಲಿ ನೋಡಿ, ಇದೇ ನಾವು ಅವಳೇ ತೋರಿಸಿದ್ನಲ್ಲ ವಿಡಿಯೋ, ಆ ವಿಡಿಯೋದಲ್ಲಿ ನಾವು ಒಳಗಡೆ ವಿಡಿಯೋ ಮಾಡಿರೋದು. ಇಲ್ಲಿ ನೋಡಿ, ಹೊರಗಡೆ ಈ ಥರ ವ್ಯೂ ಬರುತ್ತೆ. ಇದಾದಮೇಲೆ ಅವರು ಮಧ್ಯೆ ಅವ್ರ ಟ್ರ್ಯಾಕಲ್ಲಿ ನೀರಿನ ಮಧ್ಯೆ ಹೋಗುತ್ತೆ ಟ್ರ್ಯಾಕು. ಆಮೇಲೆ ಕಲ್ಲು ಇರೋ ಮಧ್ಯೆ ಹೋಗುತ್ತೆ, ಎಲ್ಲ ಕಡೆನೂ ಹೋಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿತ್ತು. ಆ ನೀರು ಮಧ್ಯೆ ನಾವು ಬೈಕ್ನ ರೈಡ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ. ಆಮೇಲೆ ನೋಡ್ಬೇಕು ನೀವು, ಇಲ್ಲಿ ಆಲ್ಮೋಸ್ಟ್ ನಮಗೆ ಮೊಣಕಾಲ ಮೇಲೆ ನೀರಿರುತ್ತೆ. ಆ ನೀರೊಳಗಡೆ ನಾವು ಈ 4 ವೀಲ್ ಬೈಕ್ನ ರೈಡ್ ಮಾಡ್ಕೊಂಡು ಹೋಗ್ತೀವಿ. ಇದೊಂಥರ ಸಖತ್ತಾಗಿತ್ತು ನಮಗೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಆಲ್ಮೋಸ್ಟ್ ಇಲ್ಲಿ ನಾವು 1 hour ಟೈಮ್ ಸ್ಪೆಂಡ್ ಮಾಡ್ತೀವಿ. ಮೋರ್ ದ್ಯಾನ್ 1 hour ಟೈಮ್ ಸ್ಪೆಂಡ್ ಮಾಡ್ತೀವಿ ರೈಡ್ ಮಾಡೋದಕ್ಕೇನೆ. ಇಲ್ಲಿ ನೋಡಿ ಯಾವ ಥರ ಇದೆ, ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಬಟ್ ತುಂಬ ಡಿಫಿಕಲ್ಟ್ ಇತ್ತು. ಇನ್ ಬಿಟ್ವೀನ್ ನಾವು ಸ್ಟಕ್ ಆದ್ವಿ. ಅವಾಗ ನಾನು ಹೇಳೋದ್ನಲ್ಲ ಸ್ಟಾರ್ಟಿಂಗಲ್ಲಿ, ವಿಡಿಯೋ ಸ್ಟಾರ್ಟಿಂಗಲ್ಲಿ 2 ಪರ್ಸನ್ಸ್ ಇರ್ತಾರೆ. ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ, ಏನೇ ಪ್ರಾಬ್ಲಮ್ ಆದರು ಅಂತ. ಅವ್ರು ಬಂದುಬಿಟ್ಟು ನಮಗೆ ಸಪೋರ್ಟ್ ಮಾಡಿದ್ರು. ಸೊ ಅದಾದಮೇಲೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ಇಲ್ಲೆಲ್ಲ ಏನಂದರೆ ಫಾರ್ಮ್ ಇರುತ್ತೆ, ಆ ಫಾರ್ಮ್ ಮಧ್ಯೆ ಇವೆಲ್ಲ ಮಾಡಿರ್ತಾರೆ. ಸೊ ಇಲ್ಲಿ ಬೇರೆ ಥರ ಟ್ರ್ಯಾಕ್ ಇದ್ವು, ಅದರಲ್ಲೆಲ್ಲ ನಮಗೆ ಡ್ರೈವ್ ಮಾಡೋಕ್ಕೆ ಕೊಡ್ತಾರೆ. ಸೊ ಇಲ್ಲಿ ನಾವು ನೋಡಿ ರೈಡ್ ಹೆಂಗೆ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು. ಒಳ್ಳೆ ಎಂಜಾಯ್ಮೆಂಟ್ ಇತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈ ಥರ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮಾಡೋದು ತುಂಬ ಇಷ್ಟ ಆಗುತ್ತೆ ನಮಗೂ ಕೂಡ. ಸೊ ಅದಕ್ಕೋಸ್ಕರ ಈ ಆ್ಯಕ್ಟಿವಿಟಿ ನಾವು ತೊಗೊಂಡಿದ್ವಿ. ತುಂಬ ಇಷ್ಟ ಆಯಿತು. ಹೆಂಗಿದೆ ಅಂದರೆ, ಎಕ್ಸೈಟ್ಮೆಂಟಲ್ಲಿ ATV ರೈಡ್ ಬೇಕು ಅಂತ ಬರ್ತೀವಿ. ಬಟ್ ಓಡ್ಸೋಕೆ ಸ್ಟಾರ್ಟ್ ಆದಮೇಲೆ ATV ರೈಡ್ ಬೇಕಾ ಅನ್ನಿಸ್ತಿದೆ. ಆ ಲೆವೆಲ್ ಇದೆ. ಬಟ್ ಎಕ್ಸೈಟ್ಮೆಂಟು, ಸೂಪರ್ ಎಕ್ಸೈಟ್ಮೆಂಟ್ಗೆ ಸೂಪರ್ ಥ್ರಿಲ್ಲಿಂಗ್ ಆ್ಯಕ್ಟಿವಿಟಿ ಈಸ್ ATV ರೈಡ್. ತುಂಬ ಚೆನ್ನಾಗಿದೆ. ಬಟ್ ಏನಂದರೆ, ತುಂಬ ಹುಷಾರಾಗಿ ಓಡಿಸ್ಬೇಕು. ಒಂದು ಚೂರು ಗ್ಯಾಪ್ ಆದರೂ ಹೊಗೆ ಹಾಕ್ಸ್ಕೊಂಡು ಪಕ್ಕ, ಅಂದರೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಟ್ರ್ಯಾಕ್ ಮಾಡಿರ್ತಾರೆ. ಅದರಲ್ಲಿ ನಾವು ರೈಡ್ ಮಾಡ್ಕೊಂಡು ಹೋಗೋದು ಹೊಸ ಥರ ಮಜಾ ಕೊಡುತ್ತೆ. ಬಿಕಾಸ್ ಆ ಕಲ್ಲುಗಳ ಮಧ್ಯ ಆಗಲಿ, ಆ ನೀರು ಮಧ್ಯ ಆಗಲಿ, ಈ ಬೈಕ್ನ ಓಡಿಸ್ಬೇಕಾದ್ರೆ ಬೇರೆ ಥರನೇ ಇರುತ್ತೆ. ನಾರ್ಮಲ್ ರೋಡಲ್ಲಿ ಓಡಿಸೋದೇ ಬೇರೆ ಥರ ಇರುತ್ತೆ. ಬಟ್ ಈ ಥರ ಮಡ್ ರೋಡ್ ಆಗಲಿ, ಈ ಥರ ನೀರು ಹತ್ರ ಆಗಲಿ, ಕಲ್ಲಿರೋ ಹತ್ರ ಆಗಲಿ, ಓಡಿಸೋವೇನೇ ಡಿಫ್ರೆಂಟಾಗಿರುತ್ತೆ. ಆ್ಯಂಡ್
ವಿ ಎಂಜಾಯ್ಡ್ ಎ ಲಾಟ್. ಆ್ಯಂಡ್ ಈ ಫೋಟೋಸ್ ಎಲ್ಲ ನಾವು ಅಲ್ಲೇ ಅವರ ತೆಗೆದಿದ್ರಲ್ಲ ಫೋಟೋಗ್ರಾಫರ್ ಹತ್ರ ತೊಗೊಂಡ್ವಿ. ಇಟ್ಸ್ ಆಲ್ಮೋಸ್ಟ್ ಕಾಸ್ಟ್ ಅರೌಂಡ್ 2K ಆಗಿತ್ತು ನಮಗೆ. ಬಟ್ ವರ್ತಿದೆ ನಮಗೆ, ಬಿಕಾಸ್ ನಾವು ಆ ಥರ ಫೋಟೋಸ್ನ ತಗೊಳಕ್ಕಾಗಲ್ಲ ವೆನ್ ವಿ ಆರ್ ರೈಡಿಂಗ್. ಸೊ ಅವ್ರು ತೆಗೆದ್ಬಿಟ್ಟು ನಮಗೆ ಕೊಡ್ತಾರೆ. ಇಟ್ಸ್ ಲೈಕ್ ಎ ಬಿಸ್ನೆಸ್ ಫಾರ್ ದೆಮ್. ಬಟ್ ನಮಗೇನಂದರೆ ಒಂಥರ ಎಂಜಾಯ್ಮೆಂಟ್ ಇತ್ತು, ಮತ್ತು ಫೋಟೋಸ್ ಕಲೆಕ್ಷನ್ಸ್ ಇರುತ್ತೆ. ಆಮೇಲೆ ಇದನ್ನು ನಾವು ಲೈಫ್ ಟೈಮ್ ಮೆಮೊರಿಯಾಗಿ ಸೇವ್ ಮಾಡ್ಕೊಬೋದು. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಆ ಫೋಟೋಸ್ನ ತೊಗೊಂಡ್ವಿ. ನಿಜವಾಗ್ಲೂ ನೀವು ಫೋಟೋಸ್ ತೊಗೊಳೋದು ಒಳ್ಳೇದು ಅನಿಸುತ್ತೆ, ಬಿಕಾಸ್ ನೀವು ಆ ಥರ ಫೋಟೋಸು ತೊಗೊಳಕ್ಕಾಗಲ್ಲ ಮತ್ತು ವೀಡಿಯೋಸ್ ತೊಗೊಳಕ್ಕಾಗಲ್ಲ. ಆಮೇಲೆ ವರ್ತಿರುತ್ತಿದ್ದು ಅವ್ರು DSLR ಕ್ಯಾಮ್ರಾದಲ್ಲೇ ತೆಗೆದುಕೊಡ್ತಾರೆ. ಸೊ ಇಟ್ ಈಸ್ ವೆರಿ ಗುಡ್ ಟು ಬೈ ದಟ್ ಫೋಟೋಸ್ ಆ್ಯಂಡ್ ವೀಡಿಯೋಸ್. ATV ರೈಡ್ ಆದಮೇಲೆ ನಾವು ಊಟ ಮಾಡಿಕೊಂಡು ಬಾಲಿ ಸ್ವಿಂಗ್ ಹೋದ್ವಿ. ಅಲ್ಲಿ ಬಾಲಿ ಸ್ವಿಂಗಲ್ಲಿ ನಾನು ಮಾತಾಡಿರೋ ವಿಡಿಯೋ ಇದೆ. ಹಾಯ್, ನಮಸ್ಕಾರ. ಈಗ ನಾವು ಬಾಲಿ ಸ್ವಿಂಗಿಗೆ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ಬೋದು, ಇವೆಲ್ಲ ಎಂಟ್ರೆನ್ಸ್ ಅಂತ ಇದೆ. ಎಂಟ್ರೆನ್ಸ್ ಟಿಕೆಟ್ 2 ಥರ ಪ್ಯಾಕೇಜ್ ಇದೆ. ಒಂದು ಎಂಟ್ರೆನ್ಸ್ ಟಿಕೆಟು, ಇನ್ನೊಂದು ವಿತ್ ಸ್ವಿಂಗ್ ಅಂತ. ಎಂಟ್ರೆನ್ಸ್ ಟಿಕೆಟ್ಸ್ ಬಂದು 200K ಚಾರ್ಜ್ ಮಾಡ್ತಿದ್ದಾರೆ. ಆಮೇಲೆ ಬಾಲಿ ಸ್ವಿಂಗ್ ಬಂದು ನಿಮಗೆ ಟೋಟಲ್ಲು 550K ಚಾರ್ಜ್ ಮಾಡ್ತಾರೆ ವಿತೌಟ್ ಲಂಚ್ ಆದರೆ. ವಿತ್ ಲಂಚ್ ಆದರೆ 600K ಚಾರ್ಜ್ ಮಾಡ್ತಾರೆ. ಬಟ್ ಬಾಲಿ ಸ್ವಿಂಗಲ್ಲಿ ನೀವು ಮ್ಯಾಕ್ಸಿಮಮ್ 2 to 3 ಸ್ವಿಂಗ್ಸ್ ಆರ್ 4 ಸ್ವಿಂಗ್ಸ್ ಇರ್ಬೋದು ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಎಂಟ್ರೆನ್ಸ್ ಟಿಕೆಟ್ಸಲ್ಲೇ ಕವರ್ ಆಗುತ್ತೆ. ಇವೆಲ್ಲ ಬಾಲಿ ಸ್ವಿಂಗ್ನ ಫೋಟೋಸು. ಅಲ್ಲಿ ಹೆಂಗೆ ಅಂದರೆ ನಾವು ಎಂಟ್ರಿ ಟಿಕೆಟು ಇಲ್ಲ ಸ್ವಿಂಗ್ ಟಿಕೆಟ್ಸ್ ತೊಗೊಂಡಿರ್ತೀವಲ್ಲ, ಅದ್ರ ಜೊತೆನೇ ಒಬ್ಬ ಫೋಟೋಗ್ರಾಫರ್ ಇರ್ತಾರೆ ಪ್ರತಿ ಸ್ವಿಂಗ್ ಹತ್ರ, ಪ್ರತಿ ಎಂಟ್ರೆನ್ಸ್ ಹತ್ರ. ಸೊ ಅವರೇನೇ ಫೋಟೋಸ್ ತೆಗಿತಾರೆ. ಬಟ್ ಅವ್ರ ಹತ್ರ ಕ್ಯಾಮ್ರಾ ಇರೋಲ್ಲ. ನಾವು ನಮ್ಮ ಮೊಬೈಲ್ ಕೊಟ್ಬಿಟ್ಟು ಫೋಟೋಸ್ ತೆಗೆಸ್ಕೊಬೇಕು. ಫೋಟೋಸ್ ಚೆನ್ನಾಗಿ ಬರಬೇಕು ಅಂದರೆ ತುಂಬ ಚೆನ್ನಾಗಿರೋ ಫೋನ್ ತೊಗೊಂಡೋದ್ರೆ ಮಾತ್ರ, ಕ್ಯಾಮ್ರಾ ಚೆನ್ನಾಗಿರೋ ಫೋನ್ ತೊಗೊಂಡೋದ್ರೆ ಮಾತ್ರ ನಿಮ್ಗೆ ಒಳ್ಳೆ ಫೋಟೋಸ್ ಬರುತ್ತೆ. ನೀವು ಬಾಲಿನಲ್ಲಿ ಎಲ್ಲೇ ಹೋದರೂ ಅಷ್ಟೇನೆ ಕ್ಯಾಮ್ರಾ ಚೆನ್ನಾಗಿದ್ದರೆ ಮಾತ್ರ ನಿಮ್ಗೆ ಒಳ್ಳೆ ಫೋಟೋಸ್ ಬರುತ್ತೆ. ಬಿಕಾಸ್ ಅವರು ನಮ್ಮ ಮೊಬೈಲಿಂದಲೇ ತೆಗೆದುಕೊಡೋದ್ರಿಂದ. ATV ರೈಡಲ್ಲಿ ಮಾತ್ರ ಅವ್ರ ಹತ್ರ ಕ್ಯಾಮ್ರಾ ಇತ್ತು, ಆಮೇಲೆ ಅವರು ಅದನ್ನು ಸೆಲ್ ಮಾಡ್ತಿದ್ರು ಫೋಟೋಸ್ ಎಲ್ಲ ತೆಗೆದಿರೋದನ್ನು. ಬಟ್ ಇಲ್ಲೇನು ಅಂದರೆ ಒಬ್ಬ ಪ್ರೊಫೆಷನಲ್ ಪರ್ಸನ್ ಇರ್ತಾನೆ, ಅವ್ನ ಕೈಲಿ ನಮ್ಮ ಮೊಬೈಲ್ ಕೊಟ್ಬಿಟ್ಟು ನಾವು ಫೋಟೋಸ್ ತೆಗೆಸ್ಕೊಬೇಕು. ಸೊ ಇದಾದಮೇಲೆ ನಾವು ಬಾಲಿ ಮಾಲ್ ಹತ್ರ ಹೋಗ್ತೀವಿ. ಸೊ ಅದ್ರ ವಿಡಿಯೋ ಈಗ ನೆಕ್ಸ್ಟ್ ಬರುತ್ತೆ. ಮಾಲ್ ಆಫ್ ಬಾಲಿ ಗ್ಯಾಲರಿ ಅಂತ ಮಾಲು. ಸೊ ಇಲ್ಲಿ ಕೂಡ ನಾವು ಸೇಮ್ ನಮ್ಮ ಇಂಡಿಯಾದಲ್ಲಿ ಯಾವ ಥರ ಇದೆಯೋ ಮಾಲ್ಸು ಅದೇ ಥರ ಇದೆ. ಸೊ ಪೂಮಾ, H&M, ಬೇರೆ ಎಲ್ಲ ಬ್ರ್ಯಾಂಡ್ಸು, ಬಿಗ್ ಬ್ರ್ಯಾಂಡ್ಸ್ ಎಲ್ಲ ಇದೆ ಇಲ್ಲೂ. ಸೊ ಎಲ್ಲ ನೋಡೋಣ. ನಾವು ಮಾಲ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಬಾಲಿನಲ್ಲಿ ಅಂತೇಳಿ ಬಂದಿದ್ವಿ. ಇದು ಸ್ವಲ್ಪ ದೊಡ್ಡದಾಗಿದೆ ಮಾಲು.
ಔಟ್ಸೈಡು ತುಂಬ ಚೆನ್ನಾಗಿತ್ತು, ಆಮೇಲೆ ಇನ್ಸೈಡು ಅಷ್ಟೇ. ಇಲ್ಲಿ ಆಫರ್ಸು ತುಂಬ ಚೆನ್ನಾಗಿದ್ವು. ಇಲ್ಲಿ ಕಿಡ್ಸ್ ಶಾಪ್ ಇತ್ತು. ಕಿಡ್ಸ್ ಶಾಪಲ್ಲಿ ಮಾತ್ರ ಒಳ್ಳೆ ಕಲೆಕ್ಷನ್ ಇತ್ತು ಕಿಡ್ಸ್ಗೆ. ಸೊ ನಾನು ನನ್ನ ವೈಫು ಚೆನ್ನಾಗಿರೋ ಡ್ರೆಸ್ಸಸ್ ತೊಗೊಂಡು ಒಂದು 4-5 ಜೊತೆ ನನ್ನ ಮಗನಿಗೆ. ಸೊ ದಿಸ್ ಇಸ್ ದ ಸ್ಟೋರ್. ಇಲ್ಲಿ ಬಂದು ಶಾಪಿಂಗ್ ಮಾಡ್ತಾ ಇದ್ದೀವಿ. ಸೊ ಕಿಡ್ಸ್ ಶಾಪಿಂಗ್ಸ್ಗೆ ಇದು ಮಾಲ್ ಒಳಗಡೆ, ನಾನು ಅವಲೇ ಮಾಲ್ ತೋರಿಸಿದ್ನಲ್ಲ ಅದರೊಳಗಡೆ ಚೆನ್ನಾಗಿದೆ, ಕಲೆಕ್ಷನ್ಸ್ ಚೆನ್ನಾಗಿದೆ. ಸೊ ನೀವು ಬಂದಾಗ ವಿಸಿಟ್ ಮಾಡಿ, ಇಟ್ಸ್ ಗುಡ್. ಥ್ಯಾಂಕ್ ಯು. ಶಾಪಿಂಗ್ ಆದಮೇಲೆ ನಾವು ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಫ್ರೆಂಚ್ ಫ್ರೈಸ್ ತೊಗೊಳೋಣ ಅಂತ ಬಂದ್ವಿ. ಈ ಫ್ರೆಂಚ್ ಫ್ರೈಸು ಆಲ್ಮೋಸ್ಟ್ 35K ಅಂತ ಹೇಳಿದ್ರು. ನಮಗೆಲ್ಲ ಗೊತ್ತಿರೋ ಹಾಗೆ ಇಂಡಿಯಾದಲ್ಲಿ ಏನೇ ತೊಗೊಬೇಕಾದ್ರೂ ನಾವು ನಾರ್ಮಲ್ ರುಪೀಸಲ್ಲಿ ಮಾತಾಡ್ತೀವಿ, 35 ರುಪೀಸ್ ಆರ್ 40 ರುಪೀಸ್ ಆರ್ 50 ರುಪೀಸ್ ಅಂತ. ಬಟ್ ಇಂಡೋನೇಷ್ಯನ್ ಕರೆನ್ಸಿ ಆಗಲೇ ಹೇಳ್ದಂಗೆ ನಮ್ಮ 1 ರೂಪಾಯಿ ಇಂಡೋನೇಷ್ಯನ್ದು 183 ರುಪಿಯಾ. ಸೊ ಅಲ್ಲಿ ರುಪೀಸಲ್ಲ, ಅಲ್ಲಿ ರುಪಿಯಾ ಇರೋದು. ಸೊ ತುಂಬ ಕಾಸ್ಟ್ಲಿ ಇರುತ್ತೆ. ನೀವು ಯಾವುದೇ ಐಟಮ್ ತೊಗೊಬೇಕಂದ್ರೂ ಅದು ಮಲ್ಟಿಪ್ಲೈ ಬೈ 1000 ಇರುತ್ತೆ. ಯಾಕಂದರೆ ಅವರು ಪ್ರೈಸು ಟೂರಿಸ್ಟ್ ಪ್ರೈಸ್ ಥರನೇ ಅವರು ಇಟ್ಟಿರ್ತಾರೆ. ಸೊ ಇವಾಗ ನಾವು 35,000 ಪೇ ಮಾಡಿದ್ವಿ ಫ್ರೆಂಚ್ ಫ್ರೈಸ್ಗೆ. ಸೊ 35,000 ಅಂದರೆ ಆಲ್ಮೋಸ್ಟ್ ಲೈಕ್ 155 ರುಪೀಸ್ ಪೇ ಮಾಡಿದ್ದೀವಿ ಒಂದು ಫ್ರೆಂಚ್ ಫ್ರೈಸ್ಗೆ. ಫ್ರೆಂಚ್ ಫ್ರೈಸ್ ತಿಂದ್ಕೊಂಡು ಅದಾದಮೇಲೆ ಮಾಲ್ನೆಲ್ಲ ಒಂದು ರೌಂಡ್ ಮಾಡಿಕೊಂಡು ಎಗೇನ್ ನಾವು ಬ್ಯಾಕ್ ಟು ನಮ್ಮ ಹೋಟೆಲ್ಗೆ ಹೋದ್ವಿ. ಇವತ್ತು ಮ್ಯಾಕ್ಸಿಮಮ್ ನಾವು ATV ರೈಡು, ಬಾಲಿ ಸ್ವಿಂಗು ಮತ್ತು ಮಾಲಲ್ಲಿ ಶಾಪಿಂಗ್ ಮಾಡಿದ್ದು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಬಿಕಾಸ್ ಆಲ್ಮೋಸ್ಟ್ ATV ರೈಡೇ ಹಾಫ್ ಡೇ ಇನ್ನು ಜಾಸ್ತಿನೇ ಆಗೋಯಿತು. ಸೊ ಡೈರೆಕ್ಟ್ ಅದಕ್ಕೆ ಬಾಲಿ ಸ್ವಿಂಗ್ ಬಂದು ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟು ಮಾಲ್ಗೆ ಬಂದು ನೆಕ್ಸ್ಟ್ ನಾವು ರೂಮಿಗೆ ಬರ್ತಾಯಿದ್ದೀವಿ. A2 ಬಾಲಿನಲ್ಲಿ ಯಾವ್ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ ನೋಡಿದ್ರಿ. ಸೊ ವೆಯ್ಟ್ ಫಾರ್ ದ ಡೇ 3. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್.